ಆ ಹುಡುಗನ ಮುಖದಲ್ಲಿ ಇನ್ನೂ ಮೀಸೆ ಬಂದಿಲ್ಲ. ಓದೋ ಟೈಮಲ್ಲಿ ಓದೋದು ಬಿಟ್ಟು ಪ್ರೀತಿ ಗೀತಿ ಇತ್ಯಾದಿ ಅಂತ ಬಾಲಕಿಯ ಕೈಗೆ ಮಗು ಕೊಟ್ಟಿರೋ ಆರೋಪ. ಬಿಜೆಪಿ ಮುಖಂಡನ ಮಗ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ಆತನ ಕಲ್ಯಾಣ ಕಥೆಯನ್ನ ನೋಡ್ಕೊಂಡು ಬನ್ನಿ. ಕಿಲಾಡಿ ಕೃಷ್ಣ ಶ್ರೀಕೃಷ್ಣ ಅರೆಸ್ಟ್. ಬಿಜೆಪಿ ಮುಖಂಡನ ಮಗ ಲಾ. ಇವನೇ ಕೃಷ್ಣ, ಸಾಕ್ಷಾತ್ ಶ್ರೀಕೃಷ್ಣ ಜೆ ರಾ. ಸದ್ಯ 21 ವರ್ಷ ವಯಸ್ಸು. ಹೆಸರಿಗೆ ತಕ್ಕಂತೆ ಮೀಸೆ ಚಿಗುರದ ಸಮಯದಲ್ಲಿ ಹದಿಹರೆಯದ ಬಾಲಕಿಯನ್ನ ಪ್ರೀತಿಗೆ ಬೀಳಿಸಿ ಮಂಚವೇರಿದ್ದ. ಅಲ್ಲೇ ಆಗಿದ್ದು ನೋಡಿ ಎಡವಟ್ಟು. ಪುತ್ತೂರಿನ ಬಿಜೆಪಿ ಮುಖಂಡ PG ಜಗನ್ನಿ ವಾಸರಾವ್ ಮಗ ಶ್ರೀಕೃಷ್ಣನಿಗೆ ಮೀಸೆ ಬರುವ ಮುಂಚೆಯೇ ಆಸೆ ಬಂದದ್ದು ಪ್ರೌಢಶಾಲೆಯಲ್ಲಿ. ತನ್ನ ಸಹಪಾಠಿಯನ್ನ ಪ್ರೀತಿ ಮಾಡಿದ್ದ ಈ ಶ್ರೀಕೃಷ್ಣ 2024 ಅಕ್ಟೋಬರ್ 11ರಂದು ಆಕೆಯನ್ನ ಮನೆಗೆ ಕರೆಸಿ ಮದುವೆಯಾಗೋದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸುತ್ತಾನೆ. ಈ ಕಥನ 2025 ಜನವರಿವರೆಗೂ ಮುಂದುವರೆದಿತ್ತು. ತಿಂಗಳುಗಳು ಕಳೆಯುತ್ತಾ ಹೋದಂತೆ ಬಾಲಕಿ ಗರ್ಭಿಣಿಯಾಗಿದ್ದಳು. ಕೊನೆಗೆ ಕೃಷ್ಣನ ಬಳಿ ಹೇಳಿ ಪ್ರೆಗ್ನೆಂಟ್ ಕಿಟ್ ತರಿಸಿ ಚೆಕ್ ಮಾಡಿಸಿದಾಗ ಪಾಸಿಟಿವ್ ಬಂದಿತ್ತು. ಅಷ್ಟರಲ್ಲಾಗಲೇ ಯುವತಿಗೆ 7.5 ತಿಂಗಳು ಕಳೆದಿತ್ತು. ಶ್ರೀಕೃಷ್ಣ ಬಾಲಕಿ ಮತ್ತು ಆಕೆಯ ತಾಯಿಯನ್ನ ಮಂಗಳೂರಿಗೆ ಕರ್ಕೊಂಡು ಹೋಗಿ ಪರೀಕ್ಷೆ ಮಾಡಿಸಿದ್ದಾರೆ. ಆದರೆ 7 ತಿಂಗಳು ಗರ್ಭಿಣಿಯಾದ ಕಾರಣ ಮಗುವನ್ನ ತೆಗೆಯಲು ಆಗಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ಮರ್ಯಾದೆ ಪ್ರಶ್ನೆಗೆ ಕೃಷ್ಣ ಪೋಷಕರು ಯುವತಿ ಹೊಟ್ಟೆಯಲ್ಲಿದ್ದ ಮಗುವನ್ನ ತೆಗೆಸಲು ನಾನಾ ರೂಪದಲ್ಲಿ ಪ್ರಯತ್ನಿಸಿದ್ರು, ಆಗಿಲ್ಲ. 10,000 ಅಡ್ವಾನ್ಸ್ ನೀಡಿ ಅಬಾರ್ಷನ್ ಮಾಡಿಸಲು ಯತ್ನಿಸಿದ್ರು. ಆದರೆ ಬಾಲಕಿ ಮತ್ತು ಆಕೆ ತಾಯಿ ಅದನ್ನ ನಿರಾಕರಿಸಿದ್ರು. ಕೊನೆಗೆ ಶ್ರೀಕೃಷ್ಣ ಸಾವಿನ ನಾಟಕವಾಡಿದ್ದಕ್ಕೆ ಬಾಲಕಿ ಪೋಷಕರು ಪುತ್ತೂರು ಠಾಣೆ ಮೆಟ್ಟಿಲೇರಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಮಗನಿಗೆ 21 ವರ್ಷ ತುಂಬಲಿ, ಆಮೇಲೆ ಮದುವೆ ಮಾಡಿಸ್ತೀವಿ ಅಂತ ಬಾಲಕಿ ಮನೆಯವರಿಗೆ ಹೇಳಿದ್ದಾರೆ. ಆದರೆ ಬಾಲಕಿ ತನ್ನ ಹೊಟ್ಟೆಯಲ್ಲಿದ್ದ ಮಗುವಿಗೆ ಜನ್ಮ ನೀಡಿ ಈ ಶ್ರೀಕೃಷ್ಣ ತನ್ನನ್ನ ಯಾವಾಗ ಮದುವೆ ಆಗ್ತಾನೆ ಅಂತ ಕಾಯ್ತಿರ್ತಾಳೆ. ಯಾವಾಗ ಶ್ರೀಕೃಷ್ಣನಿಗೆ 21 ತುಂಬುತ್ತೋ ಆವಾಗ ಈ ಶ್ರೀಕೃಷ್ಣನ ಕಳ್ಳಾಟ ಶುರುವಾಗುತ್ತೆ. ನಾನು ಮದುವೆ ಆಗಲ್ಲ ಅಂತ ಕೈ ಎತ್ತಿದ್ದಾನೆ. ನಂಬಿ ಕೈಕೊಟ್ಟ ಶ್ರೀಕೃಷ್ಣನ ವಿರುದ್ಧ ಬಾಲಕಿ ಮತ್ತು ಆಕೆಯ ಪೋಷಕರು ಠಾಣೆ ಮೆಟ್ಟಿಲೇರಿದ್ದಾರೆ. ತಲೆಮರೆಸಿಕೊಂಡಿದ್ದ ಶ್ರೀಕೃಷ್ಣನನ್ನ ಮೈಸೂರು ಸಮೀಪ ಬಂಧಿಸಿದ್ದಾರೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಆ ಹುಡುಗನ ಮುಖದಲ್ಲಿ ಇನ್ನೂ ಮೀಸೆ ಬಂದಿಲ್ಲ. ಓದೋ ಟೈಮಲ್ಲಿ ಓದೋದು ಬಿಟ್ಟು ಪ್ರೀತಿ ಗೀತಿ ಇತ್ಯಾದಿ ಅಂತ ಬಾಲಕಿಯ ಕೈಗೆ ಮಗು ಕೊಟ್ಟಿರೋ ಆರೋಪ. ಬಿಜೆಪಿ ಮುಖಂಡನ ಮಗ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ಆತನ ಕಲ್ಯಾಣ ಕಥೆಯನ್ನ ನೋಡ್ಕೊಂಡು ಬನ್ನಿ. ಕಿಲಾಡಿ ಕೃಷ್ಣ ಶ್ರೀಕೃಷ್ಣ ಅರೆಸ್ಟ್. ಬಿಜೆಪಿ ಮುಖಂಡನ ಮಗ ಲಾ. ಇವನೇ ಕೃಷ್ಣ, ಸಾಕ್ಷಾತ್ ಶ್ರೀಕೃಷ್ಣ ಜೆ ರಾ. ಸದ್ಯ 21 ವರ್ಷ ವಯಸ್ಸು. ಹೆಸರಿಗೆ ತಕ್ಕಂತೆ ಮೀಸೆ ಚಿಗುರದ ಸಮಯದಲ್ಲಿ ಹದಿಹರೆಯದ ಬಾಲಕಿಯನ್ನ ಪ್ರೀತಿಗೆ ಬೀಳಿಸಿ ಮಂಚವೇರಿದ್ದ. ಅಲ್ಲೇ ಆಗಿದ್ದು ನೋಡಿ ಎಡವಟ್ಟು. ಪುತ್ತೂರಿನ ಬಿಜೆಪಿ ಮುಖಂಡ PG ಜಗನ್ನಿ ವಾಸರಾವ್ ಮಗ ಶ್ರೀಕೃಷ್ಣನಿಗೆ ಮೀಸೆ ಬರುವ ಮುಂಚೆಯೇ ಆಸೆ ಬಂದದ್ದು ಪ್ರೌಢಶಾಲೆಯಲ್ಲಿ. ತನ್ನ ಸಹಪಾಠಿಯನ್ನ ಪ್ರೀತಿ ಮಾಡಿದ್ದ ಈ ಶ್ರೀಕೃಷ್ಣ 2024 ಅಕ್ಟೋಬರ್ 11ರಂದು ಆಕೆಯನ್ನ ಮನೆಗೆ ಕರೆಸಿ ಮದುವೆಯಾಗೋದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸುತ್ತಾನೆ. ಈ ಕಥನ 2025 ಜನವರಿವರೆಗೂ ಮುಂದುವರೆದಿತ್ತು. ತಿಂಗಳುಗಳು ಕಳೆಯುತ್ತಾ ಹೋದಂತೆ ಬಾಲಕಿ ಗರ್ಭಿಣಿಯಾಗಿದ್ದಳು. ಕೊನೆಗೆ ಕೃಷ್ಣನ ಬಳಿ ಹೇಳಿ ಪ್ರೆಗ್ನೆಂಟ್ ಕಿಟ್ ತರಿಸಿ ಚೆಕ್ ಮಾಡಿಸಿದಾಗ ಪಾಸಿಟಿವ್ ಬಂದಿತ್ತು. ಅಷ್ಟರಲ್ಲಾಗಲೇ ಯುವತಿಗೆ 7.5 ತಿಂಗಳು ಕಳೆದಿತ್ತು.
ಶ್ರೀಕೃಷ್ಣ ಬಾಲಕಿ ಮತ್ತು ಆಕೆಯ ತಾಯಿಯನ್ನ ಮಂಗಳೂರಿಗೆ ಕರ್ಕೊಂಡು ಹೋಗಿ ಪರೀಕ್ಷೆ ಮಾಡಿಸಿದ್ದಾನೆ. ಆದರೆ 7 ತಿಂಗಳು ಗರ್ಭಿಣಿಯಾದ ಕಾರಣ ಮಗುವನ್ನ ತೆಗೆಯಲು ಆಗಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ಮರ್ಯಾದೆ ಪ್ರಶ್ನೆಗೆ ಕೃಷ್ಣ ಪೋಷಕರು ಯುವತಿ ಹೊಟ್ಟೆಯಲ್ಲಿದ್ದ ಮಗುವನ್ನ ತೆಗೆಸಲು ನಾನಾ ರೂಪದಲ್ಲಿ ಪ್ರಯತ್ನಿಸಿದ್ರು, ಆಗಿಲ್ಲ. 10,000 ಅಡ್ವಾನ್ಸ್ ನೀಡಿ ಅಬಾರ್ಷನ್ ಮಾಡಿಸಲು ಯತ್ನಿಸಿದ್ರು. ಆದರೆ ಬಾಲಕಿ ಮತ್ತು ಆಕೆ ತಾಯಿ ಅದನ್ನ ನಿರಾಕರಿಸಿದ್ರು. ಕೊನೆಗೆ ಶ್ರೀಕೃಷ್ಣ ಸಾವಿನ ನಾಟಕವಾಡಿದ್ದಕ್ಕೆ ಬಾಲಕಿ ಪೋಷಕರು ಪುತ್ತೂರು ಠಾಣೆ ಮೆಟ್ಟಿಲೇರಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಮಗನಿಗೆ 21 ವರ್ಷ ತುಂಬಲಿ, ಆಮೇಲೆ ಮದುವೆ ಮಾಡಿಸ್ತೀವಿ ಅಂತ ಬಾಲಕಿ ಮನೆಯವರಿಗೆ ಹೇಳಿದ್ದಾರೆ. ಆದರೆ ಬಾಲಕಿ ತನ್ನ ಹೊಟ್ಟೆಯಲ್ಲಿದ್ದ ಮಗುವಿಗೆ ಜನ್ಮ ನೀಡಿ ಈ ಶ್ರೀಕೃಷ್ಣ ತನ್ನನ್ನ ಯಾವಾಗ ಮದುವೆ ಆಗ್ತಾನೆ ಅಂತ ಕಾಯ್ತಿರ್ತಾಳೆ. ಯಾವಾಗ ಶ್ರೀಕೃಷ್ಣನಿಗೆ 21 ತುಂಬುತ್ತೋ ಆವಾಗ ಈ ಶ್ರೀಕೃಷ್ಣನ ಕಳ್ಳಾಟ ಶುರುವಾಗುತ್ತೆ. ನಾನು ಮದುವೆ ಆಗಲ್ಲ ಅಂತ ಕೈ ಎತ್ತಿದ್ದಾನೆ. ನಂಬಿ ಕೈಕೊಟ್ಟ ಶ್ರೀಕೃಷ್ಣನ ವಿರುದ್ಧ ಬಾಲಕಿ ಮತ್ತು ಆಕೆಯ ಪೋಷಕರು ಠಾಣೆ ಮೆಟ್ಟಿಲೇರಿದ್ದಾರೆ. ತಲೆಮರೆಸಿಕೊಂಡಿದ್ದ ಶ್ರೀಕೃಷ್ಣನನ್ನ ಮೈಸೂರು ಸಮೀಪ ಬಂಧಿಸಿದ್ದಾರೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಆ ಹುಡುಗನ ಮುಖದಲ್ಲಿ ಇನ್ನೂ ಮೀಸೆ ಬಂದಿಲ್ಲ. ಓದೋ ಟೈಮಲ್ಲಿ ಓದೋದ್ ಬಿಟ್ಟು ಪ್ರೀತಿ ಗೀತಿ ಇತ್ಯಾದಿ ಅಂತ ಬಾಲಕಿಯ ಕೈಗೆ ಮಗು ಕೊಟ್ಟಿರೋ ಆರೋಪ. ಬಿಜೆಪಿ ಮುಖಂಡನ ಮಗ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ಆತನ ಕಲ್ಯಾಣ ಕಥೆಯನ್ನ ನೋಡ್ಕೊಂಡು ಬನ್ನಿ. ಕಿಲಾಡಿ ಕೃಷ್ಣ ಶ್ರೀಕೃಷ್ಣ ಅರೆಸ್ಟ್. ಬಿಜೆಪಿ ಮುಖಂಡನ ಮಗ ಲಾ. ಇವನೇ ಕೃಷ್ಣ, ಸಾಕ್ಷಾತ್ ಶ್ರೀಕೃಷ್ಣ ಜೆ ರಾ. ಸದ್ಯ 21 ವರ್ಷ ವಯಸ್ಸು. ಹೆಸರಿಗೆ ತಕ್ಕಂತೆ ಮೀಸೆ ಚಿಗುರದ ಸಮಯದಲ್ಲಿ ಹದಿಹರೆಯದ ಬಾಲಕಿಯನ್ನ ಪ್ರೀತಿಗೆ ಬೀಳಿಸಿ ಮಂಚವೇರಿದ್ದ. ಅಲ್ಲೇ ಆಗಿದ್ದು ನೋಡಿ ಎಡವಟ್ಟು. ಪುತ್ತೂರಿನ ಬಿಜೆಪಿ ಮುಖಂಡ PG ಜಗನ್ನಿ ವಾಸರಾವ್ ಮಗ ಶ್ರೀಕೃಷ್ಣನಿಗೆ ಮೀಸೆ ಬರುವ ಮುಂಚೆಯೇ ಆಸೆ ಬಂದದ್ದು ಪ್ರೌಢಶಾಲೆಯಲ್ಲಿ. ತನ್ನ ಸಹಪಾಠಿಯನ್ನ ಪ್ರೀತಿ ಮಾಡಿದ್ದ ಈ ಶ್ರೀಕೃಷ್ಣ 2024 ಅಕ್ಟೋಬರ್ 11ರಂದು ಆಕೆಯನ್ನ ಮನೆಗೆ ಕರೆಸಿ ಮದುವೆಯಾಗೋದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸುತ್ತಾನೆ. ಈ ಕಥನ 2025 ಜನವರಿವರೆಗೂ ಮುಂದುವರೆದಿತ್ತು. ತಿಂಗಳುಗಳು ಕಳೆಯುತ್ತಾ ಹೋದಂತೆ ಬಾಲಕಿ ಗರ್ಭಿಣಿಯಾಗಿದ್ದಳು. ಕೊನೆಗೆ ಕೃಷ್ಣನ ಬಳಿ ಹೇಳಿ ಪ್ರೆಗ್ನೆಂಟ್ ಕಿಟ್ ತರಿಸಿ ಚೆಕ್ ಮಾಡಿಸಿದಾಗ ಪಾಸಿಟಿವ್ ಬಂದಿತ್ತು. ಅಷ್ಟರಲ್ಲಾಗಲೇ ಯುವತಿಗೆ 7.5 ತಿಂಗಳು ಕಳೆದಿತ್ತು. ಶ್ರೀಕೃಷ್ಣ ಬಾಲಕಿ ಮತ್ತು ಆಕೆಯ ತಾಯಿಯನ್ನ ಮಂಗಳೂರಿಗೆ ಕರ್ಕೊಂಡು ಹೋಗಿ ಪರೀಕ್ಷೆ ಮಾಡಿಸಿದ್ದಾನೆ. ಆದರೆ 7 ತಿಂಗಳು ಗರ್ಭಿಣಿಯಾದ ಕಾರಣ ಮಗುವನ್ನ ತೆಗೆಯಲು ಆಗಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ಮರ್ಯಾದೆ ಪ್ರಶ್ನೆಗೆ ಕೃಷ್ಣ ಪೋಷಕರು ಯುವತಿ ಹೊಟ್ಟೆಯಲ್ಲಿದ್ದ ಮಗುವನ್ನ ತೆಗೆಸಲು ನಾನಾ ರೂಪದಲ್ಲಿ ಪ್ರಯತ್ನಿಸಿದ್ರು, ಆಗಿಲ್ಲ. 10,000 ಅಡ್ವಾನ್ಸ್ ನೀಡಿ ಅಬಾರ್ಷನ್ ಮಾಡಿಸಲು ಯತ್ನಿಸಿದ್ರು. ಆದರೆ ಬಾಲಕಿ ಮತ್ತು ಆಕೆ ತಾಯಿ ಅದನ್ನ ನಿರಾಕರಿಸಿದ್ರು. ಕೊನೆಗೆ ಶ್ರೀಕೃಷ್ಣ ಸಾವಿನ ನಾಟಕವಾಡಿದ್ದಕ್ಕೆ ಬಾಲಕಿ ಪೋಷಕರು ಪುತ್ತೂರು ಠಾಣೆ ಮೆಟ್ಟಿಲೇರಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಮಗನಿಗೆ 21 ವರ್ಷ ತುಂಬಲಿ, ಆಮೇಲೆ ಮದುವೆ ಮಾಡಿಸ್ತೀವಿ ಅಂತ ಬಾಲಕಿ ಮನೆಯವರಿಗೆ ಹೇಳಿದ್ದಾರೆ. ಆದರೆ ಬಾಲಕಿ ತನ್ನ ಹೊಟ್ಟೆಯಲ್ಲಿದ್ದ ಮಗುವಿಗೆ ಜನ್ಮ ನೀಡಿ ಈ ಶ್ರೀಕೃಷ್ಣ ತನ್ನನ್ನ ಯಾವಾಗ ಮದುವೆ ಆಗ್ತಾನೆ ಅಂತ ಕಾಯ್ತಿರ್ತಾಳೆ. ಯಾವಾಗ ಶ್ರೀಕೃಷ್ಣನಿಗೆ 21 ತುಂಬುತ್ತೋ ಆವಾಗ ಈ ಶ್ರೀಕೃಷ್ಣನ ಕಳ್ಳಾಟ ಶುರುವಾಗುತ್ತೆ. ನಾನು ಮದುವೆ ಆಗಲ್ಲ ಅಂತ ಕೈ ಎತ್ತಿದ್ದಾನೆ. ನಂಬಿ ಕೈಕೊಟ್ಟ ಶ್ರೀಕೃಷ್ಣನ ವಿರುದ್ಧ ಬಾಲಕಿ ಮತ್ತು ಆಕೆಯ ಪೋಷಕರು ಠಾಣೆ ಮೆಟ್ಟಿಲೇರಿದ್ದಾರೆ. ತಲೆಮರೆಸಿಕೊಂಡಿದ್ದ ಶ್ರೀಕೃಷ್ಣನನ್ನ ಮೈಸೂರು ಸಮೀಪ ಬಂಧಿಸಿದ್ದಾರೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.